ನಾನಿಲ್ಲಿದ್ದೇನೆ. ಸರ್ ಅಮೃತ ಸರ್ ಎಲ್ಲಿದ್ದೀರಾ? ನಾನಿಲ್ಲಿದ್ದೇನೆ. ನಾನಿಲ್ಲಿದ್ದೇನೆ. ತುಂಬಾ ಥ್ಯಾಂಕ್ಸ್ ಅಮೃತ. ನಿನ್ನಿಂದ ನಾನು ಉಳ್ಕೊಂಡೆ. ತಗೊಂಡು ಬಂದು ಉಳಿಸಿದ್ದು ನಾನು. ಅವರು ನಿಮ್ಮ ಥರನೇ ಇದಾರಲ್ಲ? ನಾನು ಅವಳು ಥರ ಅಲ್ಲ, ಅವಳು ನನ್ನ ಥರ ಇದ್ದಾಳೆ. ಇವ್ರ್ಯಾರು? ಬಿಂದು ಫ್ರಮ್ US. ಮಾವ, ನಾನು ನಿನ್ನ ಅತ್ತೆ ಮಗಳು. ಬಿಂದುನ ನನ್ನ ಅತ್ತೆ ಮಗಳು? ಚಿಕ್ಕವಳಿಂದ ಬಾಯ್. ಅಮೃತಾನೇ ನನ್ನ ಕಿಡ್ನಾಪರ್ಸಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ಲು. ಆ ಕೆಲಸನ ನಿನ್ನ ಮಾವನ ಮಗಳಾಗಿ ನಾನೇ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಇವಳು
ಅಂಥವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಪೊಲೀಸವ್ರನ್ನ ಕರ್ಕೊಂಡು ಬಂದಿದ್ದು ಒಳ್ಳೇದಾಯ್ತಲ್ಲ ಸರ್? ಆ ರೌಡಿಗಳು ಪೊಲೀಸವ್ರನ್ನ ನೋಡಿ ಓಡ್ ಹೋಗ್ಬಿಟ್ರು. ತುಂಬಾ ಥ್ಯಾಂಕ್ಸ್ ಅಮೃತ. ಪೊಲೀಸ್ನವ್ರು ಕರ್ಕೊಂಡ್ ಬಂದಿದ್ದಕ್ಕೆ ನನ್ನ ಪ್ರಾಣ ಉಳಿತು. ಸರ್, ಇವರೇ ಅಶೋಕ್ ಕುಮಾರ್ ಅಂತ, ವಾಸಂತಿ ಅವ್ರ ಫ್ರೆಂಡು ಸರ್. ನಿಮ್ಮನ್ನ ಪತ್ತೆ ಹಚ್ಚೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸರ್. ಹಲೋ. ಹಲೋ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಮೈ ಡ್ಯೂಟಿ. ಒನ್ ಸ್ಯಾಡ್ ಥಿಂಗ್, ಎಲ್ಲರೂ ತಪ್ಪಿಸ್ಕೊಬಿಟ್ರು. ಎನಿವೇ, ನೋ ಇಶ್ಯೂಸ್. ನನ್ನ ಕಣ್ಣು ತಪ್ಪಿಸ್ಕೊಂಡು ಎಷ್ಟು ದೂರ ಓಡೋಕ್ಕಾಗತ್ತೆ? ಐ ನೋ ಹೌ ಟು ಕ್ಯಾಶ್ ದಮ್. ಯು ಡೋಂಟ್ ವರಿ. ಹಾಂ, ಮಿಸ್ಟರ್ ಸೂರ್ಯಪ್ರಕಾಶ್, ಈ ಕಿಡ್ನಾಪ್ ಡ್ರಾಮಾದಲ್ಲಿ ನಿಮ್ಗೆ ಯಾರ ಮೇಲೆ ಹೋಗೋ ಡೌಟ್ ಇದೆಯಾ? ಸರ್, ಇಷ್ಟೆಲ್ಲ ಆಗಿದಂತಂದಮೇಲೆ ಜೆ ಗ್ರೂಪ್ ಆಫ್ ಕಂಪನೀಸ್ನ ಜಗದೀಶ್ ಅವರು ಇದನ್ನೆಲ್ಲ ಮಾಡಿಸಿರ್ಬಹುದು ಅಂತ ಅನ್ನಿಸ್ತಾ ಇದೆ ಸರ್. ಹೌದು ಸರ್, ನನಗೂ ಹಾಗೆ ಅನಿಸ್ತಾ ಇದೆ. ಅವ್ರು ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಆಫೀಸಿಗೆ ಬಂದು ಮಾತಾಡ್ತೀನಿ. ತುಂಬ ಥ್ಯಾಂಕ್ಸ್. ಅಮ್ಮ, ಅಮ್ಮ, ಸುರಿ, ನನಗಂದ ಬಂದೇನಪ್ಪ. ಸುರಿ, ಅಮ್ಮ, ನನಗಂದ ಸೂರ್ಯ, ನಾನು ಕಾಣ್ತಾ ಇರೋದು ಕನ್ಸಲ್ಲ ತಾನೆ? ಅಮ್ಮ, ಇದು ಕನಸಲ್ಲಮ್ಮ. ಸತ್ಯವಾಗಲೂ ನಾನು ವಾಪಸ್ ಬಂದಿದ್ದೀನಪ್ಪ. ನಾನು ವಾಪಸ್ ಬಂದಿದ್ದೀನಿ. ನಾನಿಲ್ಲ ಅಂತ ನನ್ನ ಚಿಂತೆಲ್ಲ ಕೊರಗಿ ಸಂಕಟಪಟ್ಟು ಎಷ್ಟು ಹೇಗಿದೆಯಮ್ಮ ನೀನು? ಜೀವ ಇರೋ ಗೊಂಬೆ ಹಾಕಿದ್ದೀನಪ್ಪ. ಪ್ರತಿದಿನ ನೀನಿವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ನಿನ್ನ ದಾರಿ ಕಾಯೋದು ಅಂದ್ಬಿಟ್ರೆ ಈ ಮನೇಲಿ ನನಗಿನ್ನೇನು ಕಡಿಮೆ ಆಗಿತ್ತಪ್ಪ. ನಿನ್ನತ್ತೆ ಅಮೇರಿಕದಿಂದ ತನ್ನ ಮಗಳು ಕರ್ಕೊಂಡು ಬಂದ್ರೆ ನನಗೆ ಪ್ರತಿನಿತ್ಯ ಧೈರ್ಯ ಹೇಳ್ತಾ ಇದ್ರಪ್ಪ. ನಿನ್ ಮಗ ಸೂರ್ಯಪ್ರಕಾಶ್ ಬಂದೇ ಬರ್ತಾನೆ, ನೀನ್ ಯೋಚನೆ ಮಾಡಬೇಡ ಅಂತ ಧೈರ್ಯ ತುಂಬತಾನೆ ಇದ್ರು. ಅವರು ಕೊಟ್ಟ ಧೈರ್ಯದಿಂದಲೇ ನೀನ್ ಬರ್ತೀಯ ಅಂತ ಕನಸು ಕಾಣ್ತಾನೆ ದಿನಗಳಿತಾ ಇದ್ದೆಪ್ಪ. ಎಷ್ಟು ಸೊರಗ್ ಬಿಟ್ಟಿದ್ಯಲ್ಲ ನನ್ ಕಂದ.
ತುಂಬಾ ಥ್ಯಾಂಕ್ಸ್ ಅತ್ತೆ. ನೀವು ಬಂದು ತುಂಬಾ ದೊಡ್ಡ ಉಪಕಾರನೆ ಮಾಡಿದ್ರಿ. ಅಮ್ಮ ಒಂಟಿಯಾಗಿ ಕೊರಗಿ ಸಂಕಟ ಪಡೋದು ನಿಮ್ಮಿಂದಾದ್ರೂ ಕಡಿಮೆ ಆಯ್ತಲ್ಲ, ಅದೇ ಸಂತೋಷ ಆಯ್ತು. ನಾನು ಅವ್ರ ಜೊತೆ ಮನೇಲಿ ಕೂತ್ಕೊಂಡು ಧೈರ್ಯ ಹೇಳೋದ್ ಬಿಟ್ರೆ ಮತ್ತಿನ್ಯಾವ ಉಪಕಾರನೂ ಮಾಡಿಲ್ಲಪ್ಪ. ಅತ್ತೆ, ಅಂತಹ ಸಂದರ್ಭದಲ್ಲಿ ನೀವು ಆಡೋ 2 ಮಾತುಗಳೇ ಸಾಕು ನಮ್ಮ ಅಮ್ಮಂಗೆ ಧೈರ್ಯ ಬಂದಿರುತ್ತೆ. ಸೂರ್ಯ ಅಷ್ಟೇ ಅಲ್ಲ, ಅಮೃತ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ. ಆಫೀಸ್ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡ್ಲು. ಬಿಂದುಗೆ ಆಫೀಸ್ ಕೆಲಸದಲ್ಲಿ ಎಷ್ಟು ಸಹಕಾರ ಕೊಟ್ಲು ಗೊತ್ತಾ. ನೀನು ವಾಪಸ್ ಬರಬೇಕು ಅಂತ ಪೊಲೀಸ್ ಹತ್ರ ಹೋದ್ಲು, ಪತ್ರಿಕೆಯವ್ರ ಹತ್ರ ಹೋದ್ಲು, ಅಲ್ಲಿ ಇಲ್ಲಿ ನಿನ್ನ ಹುಡುಕಾಡಿ ಎಷ್ಟು ಶ್ರಮ ಪಟ್ಲು. ನಮ್ಮನೆಗೆ ಮಗಳಾಗಿ ಆಫೀಸ್ಗೆ ಮ್ಯಾನೇಜರ್ ಆಗಿ ಎಷ್ಟು ಪಡಬಾರದು ಕಷ್ಟಪಟ್ಲು ಗೊತ್ತಾ ಸೂರ್ಯ. ಅವಳು ನಮ್ಮ ಸಲುವಾಗಿ ತುಂಬಾ ತೊಂದರೆ ತಗೊಂಡಿದ್ದಾಳಪ್ಪ. ತುಂಬಾ ಥ್ಯಾಂಕ್ಸ್ ಸರ್. ಏನ್ ಸರ್ ನೀವು? ಸರ್ ಪ್ಲೀಸ್ ಸರ್, ನೀವು ಈ ರೀತಿ ಕೈ ಮುಗ್ದು ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ನಂಗೆ ತುಂಬಾ ಮುಜುಗರ ಆಗುತ್ತೆ ಸರ್. ಇಷ್ಟಕ್ಕೂ ನಾನೇನು ಅಂತ ದೊಡ್ಡ ಕೆಲಸ ಮಾಡಿಲ್ಲ ಸರ್. ನನ್ನ ಡ್ಯೂಟಿ ನಾನು ಮಾಡಿದ್ದೇನೆ ಅಷ್ಟೇ. ನಾನಿಲ್ಲದಾಗ ನನ್ನ ಮನೆ, ನನ್ನ ಆಫೀಸು, ಇದೆರಡಕ್ಕೂ ದಿಕ್ಕ ಕಾಪಾಡಿದ್ದೀರಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವತ್ತು ನೀವು ಯಾವ ತೊಂದರೆನೂ ಇಲ್ಲದೆ ಬಿಡುಗಡೆಯಾಗಿ ಬಂದಿದ್ದೀರಾ ಅಂತಂದರೆ ಅದಕ್ಕೆ ಕಾರಣ ನಿಮ್ಮ ತಾಯಿಯವ್ರ ಪೂಜೆ, ದೇವರ ಆಶೀರ್ವಾದ ಮತ್ತು ನಿಮ್ಮ ಒಳ್ಳೆ ಮನಸ್ಸು ಸರ್. ಅಷ್ಟೇ ಅಲ್ಲ ಸರ್, ನಿಮ್ಮ ಬಿಡುಗಡೆ ವಿಷಯದಲ್ಲಿ ನಾನು ಮಾತ್ರ ಅಲ್ಲ ಸರ್, ಪಾಪ ಬಿಂದು ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ತುಂಬಾ ರಿಸ್ಕ್ ತಗೊಂಡು ಆ ರೌಡಿಗಳ ಹತ್ರ ಹೋಗಿ ಮಾತಾಡಿ ದುಡ್ಡೆಲ್ಲ ಕೊಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ. ಬಿಂದು ಅವರು ದುಡ್ಡು ತಗೊಂಡು ಬಂದ್ರು, ನೀವು ಪೊಲೀಸ್ನವ್ರು ಕರ್ಕೊಂಡ್ ಬಂದ್ರಿ. ಅದರಿಂದ ನನ್ನ ಬಿಡುಗಡೆ ಆಯ್ತು. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಬಿಡುಗಡೆಯಾಗಿ ಬಂದಿರೋ ಸಂತೋಷದ ವಿಷಯನ ನಮ್ಮ ಮನೆಯಲ್ಲಿ ತಿಳಿಸಿದ್ರೆ ತುಂಬಾ ಖುಷಿ ಪಡ್ತಾರೆ ಸರ್. ನೀವು ಪರ್ಮಿಷನ್ ಕೊಟ್ಟರೆ ನಾನು ಹೊರಡ್ಬೋದಾ? ಹೊರಡಿ ಬರ್ತಾವ್ರೆ, ನೀವು ಹೊರಡಿ. ನಿಮ್ಮ ಮನೇಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ. ಮಿಕ್ಕಿದ ವಿಷಯನ ನಾನು ಆಮೇಲೆ ಬಂದು ಮಾತಾಡ್ತೀನಿ. ಆಗಲಿ ಸರ್, ನಾನು ಬರ್ತೀನಿ ಸರ್. ಅಮೃತ, ಒಂದು ಸೆಕೆಂಡ್. ಥ್ಯಾಂಕ್ ಯು ವೆರಿ ಮಚ್.
ಸೂರ್ಯ. ನಾನು ಬಂದಿದ್ದೀನಲ್ಲಮ್ಮ, ಯಾಕೆ ಕಣ್ಣೀರಾಗ್ತೀಯ?